ಓಂ ಭೇದ ವ್ಯಪದೇಶಾಚಾನ್ಯ ಓಂ ಪೂರ್ಣಾನಂದ ಅಂತರಃ. ಇಲ್ಲಿ ಇಂದ್ರ, ಚಂದ್ರ, ಅಗ್ನಿ ಮೊದಲಾದ ಶಬ್ದಗಳು ಅವು ಪರಮಾತ್ಮನನ್ನೇ ವರ್ಣನೆ ಮಾಡ್ತವೆ ಅಂತ ಯಾಕೆ ಹೇಳಬೇಕು? ಅವು ಇಂದ್ರಾದಿಗಳನ್ನು ವರ್ಣನೆ ಮಾಡ್ತಾವಲ್ಲ ಅಂತ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು. ಇಂದ್ರ ಇತ್ಯಾದಿಗಳನ್ನು ಅವು ಯೋಗ ರೂಢಿಯಿಂದ ಹೇಳ್ತವೆ. ಆದ್ದರಿಂದ ರೂಢಿ, ಯೋಗಕ್ಕಿಂತ ರೂಢಿ ಪ್ರಬಲ. ಅದರಲ್ಲಿ ವಿಶೇಷತಃ ರೂಢಿಯೂ ಇದೆ, ಯೋಗವೂ ಇದೆ. ಇಂದ್ರಾದಿಗಳನ್ನು ಹೇಳಲಿಕ್ಕೆ, ಇಂದ್ರಾದಿಗಳಲ್ಲಿ ರೂಢಿಯಿಂದ ಲೋಕದ ದೃಷ್ಟಿಯಿಂದ ಪ್ರವೃತ್ತ, ಎಲ್ಲ ಜನರಿಗೂ ಅದು ಗೊತ್ತಿದೆ. ಮತ್ತು ಯೋಗ ಅಂತೂ ಇದ್ದೇ ಇದೆ. ಆದ್ರಿಂದ ನೀವು ಆ ಶಬ್ದಗಳನ್ನು ಪರಮಾತ್ಮನಿಗೆ ಅನ್ವಯಿಸ್ಲಿಕ್ಕೆ ಹೋದ್ರೆ ಅದು ಅಮುಖ್ಯ ಆಗ್ತದಲ್ಲ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಪರಮೈಶ್ವರ್ಯ ಮೊದಲಾದದ್ದು ಪರಮಾತ್ಮನಲ್ಲೇ ಇರೋದ್ರಿಂದ ಉಳಿದವರಿಗೆ ಅದನ್ನು ಅನ್ವಯಿಸಬಾರದು ಅಂತ ಅಭಿಪ್ರಾಯ. ಸರ್ವೇ ಗುಣಾಃ ಯಸ್ಮಿನ್ ಸಹ, ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಸರ್ವೇ ಗುಣಾಃ ಎಲ್ಲಾ ಗುಣಗಳು ಕೂಡ ಇವೆಯೋ ಅಂತ ಹೀಗೆ ಅರ್ಥ ಮಾಡಿ, ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ ಅಂತ ಅದು ಸಮನ್ವಯ ಮಾಡಬೇಕು. ಇಂದ್ರಾದಿ ತತ್ಥಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣತ್ವಾತ್, ಇಂದ್ರಾದಿ ಶಬ್ದಗಳಿಗೆ ಏನೇನು ಪ್ರವೃತ್ತಿ ನಿಮಿತ್ತಗಳಿವೆಯೋ ಆ ಪ್ರವೃತ್ತಿ ನಿಮಿತ್ತಗಳೆಲ್ಲ ಇವನಲ್ಲಿಯೇ ಇವೆ ಅಂತ ಈ ಹಿಂದೆ ಸಮರ್ಥನೆ ಮಾಡಿದ್ದಾರೆ. ಮತ್ತೆ ಮಹಾಯೋಗ ಉಕ್ತಿಯ ವಿದ್ವದ್ರೂಢಿನಪಿ ಪ್ರದರ್ಶಿತ. ಮತ್ತೆ ನೀವು ಇಂದ್ರಾದಿ ಶಬ್ದಗಳು ಯೋಗದ ಮೂಲಕ ಮತ್ತೆ ರೂಢಿಯ ಮೂಲಕ ಈ ಪರಮಾತ್ಮನನ್ನು ಪ್ರತಿಪಾದನೆ ಇಂದ್ರಾದಿಗಳನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅಭಿಪ್ರಾಯ ಪಟ್ಟಿರಲ್ಲ. ವಾಸ್ತವಿಕವಾಗಿ ಯೋಗ ಅಂತಂದ್ರೆ ಜಗತ್ತಿನಲ್ಲಿರುವಂತಹ ನಾವೆಲ್ಲ ತಿಳ್ಕೊಂಡಿರುವಂತಹ ಯೋಗ ಅನ್ನೋದೊಂದು ಬೇರೆ. ಪರಮಾತ್ಮ ಪ್ರತಿಪಾದನೆ ಮಾಡುವಂತಹ ವಿದ್ವಾಂಸರಾದವರು ಮತ್ತೆ ವೇದವ್ಯಾಸಾದಿಗಳು ರಚನೆ ಮಾಡಿದಂತಹ ಗ್ರಂಥದಲ್ಲಿರುವಂತಹ ಯೋಗ ಅಂತ ಅನ್ನೋದು ಬೇರೆ ಇದೆ. ಆ ಯೋಗ ನಮ್ಗೆ ಗೊತ್ತಿರೋದಿಲ್ಲ. ಆದ್ರಿಂದಾಗಿ ಮಹಾಯೋಗ ಅಂತ ಅನ್ನೋದು ಪರಮಾತ್ಮನ, ಮಹಾಯೋಗದ ಮೂಲಕ ಎಲ್ಲ ಶಬ್ದಗಳಿಂದಲೂ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಸರಿಯಾ? ಮತ್ತೆ ವಿದ್ವದ್ರೂಢಿರಪಿ ಪ್ರದರ್ಶಿತ, ಪರಮಾತ್ಮನಲ್ಲಿಯೇ ವಿದ್ವದ್ರೂಢಿಯೂ ಕೂಡ ಇದೆ. ರೂಢಿ ಅಂತ ಅನ್ನೋದು ಅಜ್ಞರೂಢಿ ಮತ್ತು ವಿದ್ವದ್ರೂಢಿ ಅಂತ ಎರಡಿದೆ. ಇದು ಕೇವಲ ನಾವು ಹೇಳುವಂತ ಈ ಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದು ಎಲ್ಲಾ ಶಾಸ್ತ್ರಗಳು, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮೊದಲಾದ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ನಾವು ತಿಳ್ಕೊಂಡಿರುವಂತಹ ಅರ್ಥ ಒಂದು ಬೇರೆ ಇರ್ತದೆ, ಮತ್ತು ವಿದ್ವದ್ರೂಢಿ ಅಂತ ಅನ್ನೋದು ಬೇರೆ ಇರ್ತದೆ. ವಿದ್ವದ್ರೂಢಿ ಅಂತಂದ್ರೆ ಈ ಆ ಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ಗಳಾದವರು ಅದನ್ನ ಯಾವ್ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಅನ್ನೋದು ಮುಖ್ಯ ಆಗ್ತದೆ. ಈಗ ಉದಾಹರಣೆಗೆ ಪ್ರಾಸಂಗಿಕವಾಗಿ ಹೇಳಿರ್ತೀನಿ, ಸ್ಯಾಂಕ್ಷನ್ ಅನ್ನೋ ಒಂದು ಶಬ್ದಕ್ಕೆ ಮಂಜೂರು ಮಾಡೋದು ಅಂತ ನಮಗೆಲ್ಲ ಸಾಮಾನ್ಯವಾಗಿ ಅರ್ಥ ಗೊತ್ತಿದೆ. ಆದ್ರೆ ಸ್ಯಾಂಕ್ಷನ್ ಅಂತ ಅನ್ನೋದಕ್ಕೆ ಆರ್ಥಿಕ ನಿರ್ಬಂಧನ ವಹಿಸೋದು ಅಂತ ಹೇಳಿ ಅರ್ಥಶಾಸ್ತ್ರದಲ್ಲಿ ಮತ್ತೆ ರಾಜ್ಯಶಾಸ್ತ್ರದಲ್ಲೆಲ್ಲ ಅರ್ಥ ಇದೆ, ಅದೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಅದನ್ನು ವಿದ್ವದ್ರೂಢಿ ಅಂತ ಕರೀತಾರೆ. ಹೀಗೆ ಎಲ್ಲಾ ಶಬ್ದಗಳಿಗೂ ಕೂಡ ಮಹಾಯೋಗ ಮತ್ತು ವಿದ್ವದ್ರೂಢಿ ಈ ಮೂಲಕ ಭಗವಂತನಲ್ಲಿಯೇ ಸಮನ್ವಯವನ್ನು ಹೇಳಬೇಕು. ವಿದ್ವದ್ರೂಢಿರ್ ವೈದಿಕಾಸ್ಯಾತ್ ಸಾ ಯೋಗಾದೇವ ಲಭ್ಯತೆ ಇತ್ಯುಕ್ತೇ. ಈ ಆಚಾರ್ಯರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಈ ತರ ಪ್ರಯೋಗ ಮಾಡಿದ್ದಾರೆ, ಈ ವಿಷಯ ತಿಳಿಸಿದ್ದಾರೆ. ಏನಂತ? ವಿದ್ವದ್ರೂಢಿ ವೈದಿಕಾಸ್ಯಾತ್, ವಿದ್ವಾಂಸರಲ್ಲಿ ಬಳಕೆ ಇರುವಂತಹ ರೂಢಿ ಏನಿದೆ ಅದು ಮುಖ್ಯ, ಅದು ವೈದಿಕ. ವೇದದಲ್ಲಿ ನಾವು ಅದನ್ನೇ ಗಮನಿಸಬೇಕೇ ಹೊರತು ಅವಿದ್ವದ್ರೂಢಿಯನ್ನು ಪ್ರಯೋಗ ಮಾಡಬಾರದು. ಈಗ ಉದಾಹರಣೆಗೆ ಅಹಂ ಎಂಬ ಶಬ್ದಕ್ಕೆ ನಾನು ಅನ್ನುವ ಅರ್ಥ ಈ ಜಗತ್ತಿನಲ್ಲಿ ಪ್ರಸಿದ್ಧ ಆಗಿದೆ. ಆದರೆ ವಿದ್ವಾಂಸರಲ್ಲಿ ವೈದಿಕ ರೂಢಿಯಲ್ಲಿ ಅಹಂ ಅಂತಂದ್ರೆ ಅಹೇಯನಾದ, ನಮ್ಗೆ ಯಾರಿಗೂ ಬಿಡಲಿಕ್ಕೆ ಯೋಗ್ಯನಲ್ಲದ ಪರಮಾತ್ಮ ಅನ್ನುವ ಅರ್ಥ ಗೊತ್ತಿದೆ. ಆದ್ರಿಂದ ಅದೇ ಮುಖ್ಯ. ಸಾ ಯೋಗಾದೇವ ಲಭ್ಯತೆ, ಅದನ್ನ ಯೋಗದ ಮೂಲಕನೇ ತಿಳ್ಕೋಬೇಕು. ನ ಹೀಯತೆ, ಬಿಡಲ್ಪಡುವುದಿಲ್ಲ. ಆದ್ರಿಂದ ಭಗವಂತ ಅಹಂ ಅಂತ ಹೇಳ್ತೀವಿ ನಾವಲ್ಲಿ. ಆದ್ರಿಂದ ಅಂಥ ಮಹಾಯೋಗ ಮಹಾರೂಢಿಯನ್ನೇ ಅವಲಂಬಿಸಬೇಕು ಅಂತ ಅರ್ಥ. ಇಂದ್ರಂ ಮಿತ್ರಂ ಯಮಿಂದ್ರಂ ಸಃ ಪ್ರಥಮಃ ಸಂಕೃತಿಸ್ತಥ ನಾಮಧ ಸರ್ವದೇವಾನಾಂ ಏಕ ಏವ ಇತ್ಯಾದಿಕಾ ಶ್ರುತಿ ಅನುಭಾಷ್ಯೋಕ್ತ ದಿಶಾ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಇದೊಂದು ವೇದವಾಕ್ಯವನ್ನು ಪ್ರಯೋಗ ಮಾಡಿದ್ದಾರೆ. ಅದೇನಂತ? ಇಂದ್ರಂ ಮಿತ್ರಂ, ಇವನನ್ನೇ ಇಂದ್ರ ಮಿತ್ರ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಯಮೀಂದ್ರಂ ಸಹ ಪ್ರಥಮಃ, ಅವನೇ ಪ್ರಥಮನಾಗಿದ್ದಾನೆ. ಸಂಕೃತಿ ಅಂದ್ರೆ ನೆನಪಿಲ್ಲ ಈಗ. ನಾಮಧಾಹ ಸರ್ವ ದೇವಾನಾಂ, ಎಲ್ಲಾ ದೇವತೆಗಳಿಗೂ ಕೂಡ ಅವನೇ
ಪ್ರತಿಪಾದ್ಯ ನಾಮಗಳನ್ನು ಕೊಟ್ಟವನು ಅವನೇ ಆಗಿದ್ದಾನೆ. ಈಗಿದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದಂತಹ ಮಾತು. ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹು ಇತ್ಯಾದಿ ಪ್ರಯೋಗ ಬಾಹುಲ್ಯ ರೂಪ ರೂಢೇ ಶ್ರೌತತ್ವಾಚ್ಚ. ಇಂದ್ರ ಮಿತ್ರ ವರುಣ ಇತ್ಯಾದಿ ಶಬ್ದಗಳಿಂದ ಅವನನ್ನೇ ಜ್ಞಾನಿಗಳು ಹೇಳ್ತಾರೆ. ಮತ್ತೆ ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತ ಹೀಗೆಲ್ಲ ನಾವು ಕೂಡ ಕೇಳಿರ್ತೇವೆ. ಅದು ಕೂಡ ಈ ಘರ್ಮ ಸೂಕ್ತದಲ್ಲಿ ಬಂದಿರುವಂತಹ ಮಾತು. ಆದ್ರಿಂದ ಒಬ್ಬನೇ ಪರಮಾತ್ಮ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಪ್ರಯೋಗ ಬಾಹುಲ್ಯ ಇದೆ. ಪ್ರಯೋಗ ಬಾಹುಲ್ಯ ರೂಪ ಅನೇಕ ಜನರು ಅಂದ್ರೆ ವಿದ್ವಾಂಸರಾದ ಅನೇಕ ಜನ ಎಲ್ಲಿ ಬಹಳವಾಗಿ ಪ್ರಯೋಗ ಮಾಡ್ತಾರೋ ಅದೇ ಒಂದು ರೂಢಿ. ಆ ರೂಢಿ ಅಂತನ್ನೋದು ವೇದದಲ್ಲಿ ನಾವು ಅನುಸರಿಸಬೇಕಾದದ್ದು. ಬೇರೆ ಯಾವುದೇ ರೂಢಿಯನ್ನು ಕೂಡ ನಾವು ಜಾಗತಿಕವಾದ ರೂಢಿಯನ್ನ ಅನುಸರಿಸಬಾರದು. ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೇವ ನಿರ್ಬ್ರೂಯಾತ್ ಅಂತ ಕೇಳಿರ್ತೀರಿ ನೀವು ಕೂಡ. ಪ್ರತಿಯೊಂದು ಅಕ್ಷರವನ್ನು ಕೂಡ ಆ ಧಾತುವಿನಿಂದ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಧಾತುವಿನ ಯಾವ ಧಾತು ಯಾವ ಪ್ರತ್ಯಯಗಳನ್ನ ಸೇರಿಸಬೇಕು ನಾವು ಅಂತ ಅನ್ನೋದನ್ನ ತಿಳ್ಕೊಂಡು ಆ ಪ್ರಕಾರನೇ ಅರ್ಥ ಮಾಡಬೇಕು. ಆನಂದಮಯಾಧಿಕರಣದಲ್ಲಿ ಅನುವ್ಯಾಖ್ಯಾನದಲ್ಲಿ ವಿದ್ವದ್ರೂಢಿರ ವೈದಿಕಾಸ್ಯಾತ್ ಸಾ ಯೋಗಾದೇವ ಲಭ್ಯತೆ ತಸ್ಮಾನ್ ಮುಖ್ಯಾರ್ಥತಾ ವಿಷ್ಣೋ ಇತಿ ಕೃತ್ವಾ ಹೃದಯ ಪ್ರಭು ಅಂತ ಪೂರ್ಣ ಶ್ಲೋಕ ಇದೆ. ಪ್ರಾಯ ಅದು ಆ ಅನುವ್ಯಾಖ್ಯಾನದ 1ನೇ ಅಧ್ಯಾಯದ 1ನೇ ಪಾದದ 241ನೇ ಶ್ಲೋಕ. ಮತ್ತೆ ಆಚಾರ್ಯರು ಮತ್ತು ಬೇರೆ ಬೇರೆ ಕಡೆ ಈಗ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಯೋಗಸ್ಯ ರೂಢೆ ಪ್ರಾಬಲ್ಯಂ ವಿದ್ವದ್ರೂಢಿಂ ಚ ತತ್ರಗಾಂ ಬಹುಶೋ ದರ್ಶಯಂತ್ಯಂಜಃ ತಾತ್ಪರ್ಯಂ ಸನಿರುಕ್ತಿಕಂ ಅಂತ ಇದು ಕೂಡ ಮತ್ತೊಂದು ಕಡೆಯಲ್ಲೂ ಅನುವ್ಯಾಖ್ಯಾನದಲ್ಲೇ ನಮ್ಗೆ ಕಾಣಿಸುವಂತಹ ಒಂದು ಶ್ಲೋಕ. ಯೋಗಸ್ಯ ರೂಢೇ ಪ್ರಾಬಲ್ಯಂ. ಯೋಗ ಅಂತನ್ನುವುದು ರೂಢಿಗಿಂತ ಪ್ರಬಲವಾಗಿದೆ. ಆದ್ರಿಂದ ರೂಢಿಂಚ ತತ್ರಗಾಂ ಪರಮಾತ್ಮನಲ್ಲಿಯೇ ಆ ವಿದ್ವದ್ ರೂಢಿ ಅಂತ ಅನ್ನೋದಿದೆ. ಆದ್ರಿಂದ ಬಹುಶಃ ದರ್ಶಯತಿ ಚೆನ್ನಾಗಿ ಹೀಗೆ ವೇದವ್ಯಾಸರು ಅದನ್ನೆಲ್ಲವೂ ತೋರಿಸ್ತಾರೆ. ಹೇಗೆಂದ್ರೆ ಸನಿರುಕ್ತಿಕಂ ನಿರುಕ್ತ ಸಮೇತವಾಗಿ ಅದನ್ನೆಲ್ಲವನ್ನು ತೋರಿಸ್ತಾರೆ ಅಂತ ಅದರ ಅರ್ಥ. ರೂಢಿಂ ವಿನಯವಾಪಿ ವಿದ್ವದ್ರೂಢಿ ಸಮಾಶ್ರಯಾಂ ಯುಕ್ತ್ಯಾಗಮ ವಿರೋಧೇನ ಪ್ರಾಪ್ತ ಮತ್ರ ವಿಧೀಯತೆ ಅಂತ ಹೀಗೆ ವಿದ್ವದ್ರೂಢಿ ಬಗ್ಗೆ ಅನೇಕ ಕಡೆ ಆಚಾರ್ಯ ಪ್ರತಿಪಾದನೆ ಮಾಡಿದ್ದಾರೆ. ವಿದ್ವದ್ರೂಢಿ ಮತ್ತು ಮಹಾರೂಢಿ ಇವುಗಳನ್ನ ಪರಿಶೀಲಿಸಿದಾಗ ಜಗತ್ತಿನಲ್ಲಿ ರೂಢಿಗಿಂತ ಯೋಗಕ್ಕಿಂತ ರೂಢಿ ಪ್ರಬಲ ಅಂತ ಹೇಳ್ತೇವೆ. ಆದರೆ ವಿದ್ವದ್ರೂಢಿ ಮತ್ತು ಮಹಾರೂಢಿ ಅವೆರಡನ್ನು ಗಮನಿಸಿದಾಗ ಎರಡೂ ಕೂಡ ಸಮಾನವೇ ಅಂತ ನನ್ನ ಅಭಿಪ್ರಾಯ. ಮತ್ತೆಲ್ಲಾದ್ರೂ ವ್ಯಾಖ್ಯಾನದಲ್ಲಿ ಆಚಾರ್ಯರು ಅಥವಾ ಬೇರೆ ಟೀಕಾಕಾರರು ಏನು ಹೇಳಿದ್ದಾರೆ ಮುಂದೆ ನೋಡೋಣ. ಅಲ್ಲಿ ವಿದ್ವದ್ರೂಢಿ ಮತ್ತು ಮಹಾಯೋಗ ಎರಡೂ ಸಮಾನ. ಯಾಕೆಂದ್ರೆ ಎರಡರಿಂದಲೂ ಪರಮಾತ್ಮನೇ ವಾಚ್ಯ. ಆದ್ರಿಂದ ಮಹಾಯೋಗದಿಂದ ಯಾವುದು ವಾಚ್ಯ, ಮಹಾರೂಢಿಯಿಂದ ಯಾವುದು ವಾಚ್ಯ, ಬೇರೆ ಇನ್ನೊಂದು ಯಾವ್ದಾದ್ರು ವಾಚ್ಯ ಅನ್ನೋ ಪ್ರಶ್ನೆನೇ ಅಲ್ಲಿಲ್ಲ. ಅದರಿಂದ ಅವೆರಡೂ ಸಮಾನ ಅಂತಲೇ ನನಗೀಗ ಅನಿಸ್ತಾ ಇದೆ. ಅದನ್ನು ಮುಂದೆ ಮತ್ತಷ್ಟು ನೋಡೋಣ, ಪರಿಶೀಲನೆ ಮಾಡಿ.